ಈ ಒಂದು ಸಾಕಷ್ಟು ಅನುದಾನವನ್ನು ಸಾಕಷ್ಟು ಫಲಾನುಭವಿಗಳಿಗೆ ತಾವು ನಿಮ್ಮ ಅನುದಾನದಲ್ಲಿ ನೀಡಿದ್ದೀರಾ, ಅದಕ್ಕೆ ಯಾವ ರೀತಿ ಹರ್ಷ ವ್ಯಕ್ತಪಡಿಸ್ತೀರಾ? ನಿಜವಾಗ್ಲೂ ಕೂಡ ನಮ್ಮ CEO ಒಂದು ಹೆಸರಿಟ್ಟರು, ಇದಕ್ಕೆ ಸಾರ್ಥಕ ಅಂತ ಇಟ್ಟರು. ಅದಕ್ಕೆ ಸಾರ್ಥಕ ಸಂಭ್ರಮ ಅನ್ನತಕ್ಕಂಥ ಹೆಸರುಗಳು ನಾವೀಗ ಅದು ಇಟ್ಟುಬಿಟ್ಟು ಈ ಒಂದು ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರ ಹೊಟ್ಟೆಯಲ್ಲಿದ್ದಾಗಿಂದ ಹಿಡಿದು ಸಾಯೋ ತನಕ ಸರ್ಕಾರ ಸವಲತ್ತುಗಳು ಕೊಡ್ತಿದೆ. ಹೊಟ್ಟೆ ಮಗು ಇರಬೇಕಾದ್ರೂ ಸವಲತ್ತು ಸಿಗುತ್ತೆ, ಮಗುಗೆ ಮಣ್ಣಿಗೆ ಹೋಗೋ ತನಕ ನಮ್ಮ ಸರ್ಕಾರ ಸವಲತ್ತು ಕೊಡ್ತಿದೆ. ಆ ಸವಲತ್ತುಗಳು ಸರಿಯಾಗಿ ವಿತರಣೆ ಆಗಬೇಕು ಅನ್ನೋದೇ ನಮ್ಮ ಒಂದು ಇಚ್ಛೆ. ನಂತರ ಈ ಸಾರ್ವಜನಿಕವಾಗಿ ಯಾವ ಇಲಾಖೆಯಿಂದ ಏನೇನು ಸವಲತ್ತುಗಳಿದೆ ಅನ್ನೋದನ್ನು ಇಲ್ಲಿ ಪ್ರದರ್ಶನ ಪಡೆದಿದ್ದು ಸಾವಿರಾರು ಜನ ಇದನ್ನು ನೋಡ್ಕೊಂಡು ಹೋಗಿ ತಿಳ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ಸ್ವಸಹಾಯ ಸಂಘದವರಿಗೂ ಕೂಡ ಉತ್ತೇಜನ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಆ ಎಲ್ಲ ಸ್ವಸಹಾಯ ಸಂಘದವ್ರು ಕರೆಸ್ಬಿಟ್ಟು ಅವರಿಗೂ ಕೂಡ ಅವ್ರು ಏನೇನು ಪ್ರೊಡಕ್ಷನ್ ಮಾಡ್ತಾರೆ, ಕೆಲವರು ಬುಟ್ಟಿ ಎಣ್ಣೆದಿರ್ಬೋದು, ಸೀರೆಗಳು ಮಾಡತಕ್ಕಂಥದ್ದು ಇರ್ಬೋದು, ಕೆಲವರು ಚಕ್ಲಿ ಕೋಡ್ಬಳೆ ಮಾಡತಕ್ಕಂಥದ್ದು ಇರ್ಬೋದು, ಎಲ್ಲವನ್ನು ಕೂಡ ಇವತ್ತು ಹಪ್ಪಳ ಉಪ್ಪಿನಕಾಯಿ ಎಲ್ಲವನ್ನೂ ಅವ್ರು ಮಾಡ್ತಾ ಇದ್ದಾರೆ. ಜೇನುತುಪ್ಪ ತಯಾರಿಸ್ತಾರೆ, ಅದೆಲ್ಲವನ್ನು ಮಾರಾಟ ಮಾಡಿ ಅವ್ರಿಗೂ ಕೂಡ ಉತ್ತೇಜನ ಕೊಟ್ಟಂಗೆ ಆಗ್ತದೆ. ನಮ್ಮ ಮಾತಿನಿಂದ ಒಟ್ಟಾರೆ ಇದು ತರೀಕೆಯಲ್ಲಿ ಇದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ನಾವು ಇಲ್ಲಿ ಅಜ್ಜಂಪುರದಲ್ಲಿ ಈ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡು ಜನರಿಗೆ ಸರ್ಕಾರ ಸಿಗತಕ್ಕಂಥ ಸವಲತ್ತುಗಳೇನು ಅದನ್ನು ಸವಲತ್ತುಗಳು ನೇರವಾಗಿ ಸಾರ್ವಜನಿಕವಾಗಿ ವಿತರಿಸಿದ ಯಾವುದೇ ಮಧ್ಯವರ್ತಿಯ ಕೇಳಿದೆ. ತುಂಬ ಜನಕ್ಕೆ ದುಡ್ಡು ಕೊಟ್ಟಿದ್ದೀರಾ, ದುಡ್ಡು ಕೊಟ್ಟರೆ ಯಾರು ಕೂಡ ದುಡ್ಡು ಕೊಟ್ಟಿಲ್ಲ, ಹಾಗೆ ಮಟ್ಟ ಬಂದಿದೆ ಅಂತ ಎಲ್ಲರೂ ಕೂಡ ಹೇಳಿ ತುಂಬ ಸಂತೋಷ ಆಯಿತು. ಎಲ್ಲ ಸವಲತ್ತುಗಳು ವಿತೌಟ್ ಎನಿಥಿಂಗ್, ಯಾವುದೇ ಅವ್ರು ಕಷ್ಟಪಡದಂಗೆ ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡಿದೆ. ಅದಕ್ಕೋಸ್ಕರ ನಮ್ಮ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ಮತ್ತು ಸಹಕರಿಸಿದಂಥ ತಹಶೀಲ್ದಾರ್ ಇರ್ಬೋದು, EO ಇರ್ಬೋದು, ಎಲ್ಲರಿಗೂ ನಾನು ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಸರ್, ಹಾಗೆ ಈಗ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳದ್ದು ಒಂದು ಫೈಟ್ ನಡೀತಾ ಇದೆ, ಅದಕ್ಕೆ ತಾವೇ ಯಾವ ರೀತಿ ವ್ಯಕ್ತಪಡಿಸ್ತೀವಿ ಸರ್? ಫೈಟು ಏನು ನಡೀತದೆ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಇದ್ದಾರೆ, ಮುಂದೂ ಇರ್ತಾರೆ, ಅಷ್ಟು ಹೇಳ್ಬೋದು. ಸರ್, ನಿನ್ನೆ ತರೀಕೆರೆ ಹತ್ರ ಬೈರಾಪುರದಲ್ಲಿ ಚಿರತೆ ದಾಳಿ ಆಗಿದೆ. ಪದೇ ಚಿರತೆ ದಾಳಿ ಆಗ್ತಾ ಇದೆ, ಅದ್ರ ಬಗ್ಗೆ ನೋಡಿ. ಒಂದು ಚಿರತೆ ದಾಳಿಯಾಗಿ ಒಂದು ಮಗು ಸತ್ತೋಯ್ತು. ಅದು ಕುಡ್ಲೂರು ಹತ್ರ ನವಿಲುಗುಡ್ಡದಲ್ಲಿ. ತುಂಬ ದುಃಖದ ಸಂಗತಿ. ಇದ್ರ ಬಗ್ಗೆ ನಾವು ಆ ಮಗುವಿಗೆ 20 ಲಕ್ಷ ಹಣವನ್ನು ಚೆಕ್ಕನ್ನು ಸರ್ಕಾರದ ವತಿಯಿಂದ ಕೊಟ್ಟಿದ್ದೇವೆ. ನಿನ್ನೆ ಬೈರಾಪುರದ ಹತ್ರ ಮತ್ತೊಂದು ಮಗುವಿಗೆ ಅಟ್ಯಾಕ್ ಮಾಡಿದೆ. ಆ ಮಗು ಯಾವುದೇ ತೊಂದರೆ ಇಲ್ಲ, ಆ ಮಗು ಚೇತರಿಸ್ಕೊಳ್ತಾ ಇದೆ, ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಇದೆ. ಇದಕ್ಕೆ ತಕ್ಷಣ ಮೊನ್ನೆ ಆದಾಗಿಂದನೂ ಕೂಡ ವಿಶೇಷವಾಗಿ ಶಿವಮೊಗ್ಗ ಮತ್ತು ಮೈಸೂರಿಂದ ಚಿರತೆಯ ಟಾಸ್ಕ್ ಫೋರ್ಸ್ ಅಂತ ಒಂದು ವಿಂಗ್ ಬಂದು ಇಲ್ಲಿ ಕೆಲಸ ಮಾಡ್ತಿದೆ. ಈಗ ಆ ಚಿರತೆಯನ್ನು ಅದಕ್ಕೆ ಜ್ಞಾನ ಬರದಂಗೆ ಟ್ರ್ಯಾಂಕ್ಯುಲೈಸರ್ ಕೊಟ್ಟು ಶೂಟ್ ಮಾಡಿ ಶಾರ್ಪ್ ಶೂಟರ್ಸ್ ಕೂಡ ಬಂದಿದ್ದಾರೆ. ಸುಮಾರು 100 ಜನದಷ್ಟು ಟೀಮ್ ಬಂದಿದೆ. ಅವರು ಅದನ್ನು ಶೂಟ್ ಮಾಡಿಬಿಟ್ಟು ಅದಕ್ಕೆ ಏನು ಒಂದು ಇದರಲ್ಲಿ ಬೇರೆ ಕಡೆ ಸ್ಥಳಾಂತರ ಮಾಡ್ತಾರೆ. ಅದಕ್ಕೆ ಅದೇ ಚಿರತೆ ಅಲ್ಲಿ ಸಮೀಪದ ಎಚ್ಚರಂಗಾಪುರದ ಎರಡು ಚಿರತೆ ಪ್ರಾಂಶುಪಾಲರು ವಾರ್ಡನ್ ಸಹ ಅಲ್ಲಿ ವಾಸ್ತವ್ಯ ಇರಲ್ಲ. ಹಾಗಾಗಿ ಮಕ್ಕಳು ತುಂಬಾ ಗಂಭೀರವಾಗಿ ಭಯಭೀತರಾದ್ರಿಂದ ಎಚ್ಚರಂಗಾಪುರದಲ್ಲಿ ಮೊನ್ನೆ ಅದೇ ಚಿರತೆ ಎಚ್ಚರಂಗಾಪುರದಲ್ಲಿ ಹೋಗ್ಬಿಟ್ಟು ಅದು ಒಂದು ಕರುವಿನ ಮೇಲೆ ದಾಳಿ ಮಾಡಿದೆ. ಅದೇ ಚಿರತೆಗಳು ಕಾಟ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಈ ಟಾಸ್ಕ್ ಫೋರ್ಸ್ ಇಲ್ಲೇ ಮುಖ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಮುಖ ಮಾಡಿದರೆ ಅದನ್ನ ಹಿಡಿಯತಕ್ಕಂಥ ಕೆಲಸ ಆದಷ್ಟು ಬೇಗ ಮಾಡ್ತಾರೆ.